ತಮಿಳುನಾಡು ಮುಖ್ಯಮಂತ್ರಿಗಳು ಆಗಸ್ಟ್ ಮೊದಲನೇ ವಾರದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಕಾವೇರಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅದರೊಳಗೂ ಮುಖ್ಯವಾಗಿ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಅವರು ಅಬ್ಜೆಕ್ಷನ್ ಮಾಡಿದ್ದರು. ಆದರೆ ಕೇಂದ್ರ ಸರ್ಕಾರ ಮೊನ್ನೆ ಪಾರ್ಲಿಮೆಂಟಲ್ಲಿ ಏನು ಹೇಳಿದೆ, ಯಾವ ರಾಜ್ಯದ ಒಪ್ಪಿಗೆ ಬೇಕಿಲ್ಲ ಮೇಕೆದಾಟು ಪ್ರಾಜೆಕ್ಟ್ಗೆ ಅಂತ ಕ್ಲಿಯರಾಗಿ ಹೇಳಿದೆ. ಹಾಗಾಗಿ ನಮಗೊಂದು ಒಳ್ಳೆಯ ಆಶಾಭಾವನೆ, ನಮ್ಮ ಪ್ರಾಜೆಕ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ. ನಾನು ನಮ್ಮ ಮುಖ್ಯಮಂತ್ರಿಗಳ ಮೂಲಕ ಈ ಚಾನಲ್ ಮೂಲಕ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಹೇಳೋದು 2-3 ವಿಷಯ. ಮೊದಲನೇ ವಿಷಯ, ಸ್ವಾಮಿ, ನೀವು ಹುಟ್ಟೋಕ್ಕೆ ಮೊದಲು, ನಿಮ್ಮ ತಂದೆ ಹುಟ್ಟೋಕ್ಕೆ ಮೊದಲು, ನಿಮ್ಮ ತಾತ ಹುಟ್ಟೋಕ್ಕೆ ಮೊದಲು 1924 3 ಜುಲೈಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಇತ್ತು, ಅವರು ಪಬ್ಲಿಕೇಶನ್ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಪ್ರೆಸ್ ಸ್ಟೇಟ್ಮೆಂಟಲ್ಲಿ 1924 ಅಗ್ರಿಮೆಂಟ್ ಬಗ್ಗೆ ಚರ್ಚೆ ಮಾಡಿ, ಅಂದಿನ ನಮ್ಮ ರಾಜರು ಏನು ಮೈಸೂರು ರಾಜರು ಮೇಕೆದಾಟುನ ಒಪ್ಪಿಗೆ ಕೇಳಿದರು, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ 1924 ಹೇಳಿದ್ದಾರೆ. ಹಾಗಾಗಿ ನೀವಾಗಲಿ ನಿಮ್ಮ ವಂಶದವರಾಗಲಿ ಯಾರೂ ಈ ಪ್ರಾಜೆಕ್ಟ್ನ ತಡೀಲಿಕ್ಕಾಗಲ್ಲ. ದಯವಿಟ್ಟು ಇದನ್ನು ತಡಿಬೇಡಿ, 2 ರಾಜ್ಯಕ್ಕೂ ಭಾಳ ಒಳ್ಳೆಯದಾಗತ್ತೆ. ದಯವಿಟ್ಟು ಇದಕ್ಕೆ ಒಪ್ಪಿಗೆ ಕೊಟ್ಕೊಂಡು ಹೋಗಿ ಅಂತಂದು ನಾನು ತಮ್ಮಲ್ಲಿ ಬೇಡ್ಕೊಳ್ತೀನಿ. ಎರಡನೇದು, ಈ ಪ್ರಾಜೆಕ್ಟು ಇವತ್ತು ನಿನ್ನೆದಲ್ಲ, ಭಾಳ ಹಿಂದಿನಿಂದಲೂ ಮಾಡಬೇಕು ಅಂತ ಬಂದಿತ್ತು. ಕಾರಣ ಏನು, ಇದಕ್ಕೆ ನೀರು ಬೇಕು. ಎಲ್ಲಿದೆ ನೀರು ಟ್ರಿಬ್ಯುನಲ್ ಮುಂದೆ ನಾವು, ನಮ್ಮ ರಾಜ್ಯ, ನೀವು ಎಲ್ಲರೂ ಹೋಗಿದ್ವಿ, ಇಶ್ಯೂ ಫ್ರೇಮ್ ಮಾಡಿದ್ವಿ. 50ನೇ ಇಶ್ಯೂ ಫ್ರೇಮ್ ಏನು ಮಾಡಿದ್ವಿ, ಈ ಸರ್ಪ್ಲಸ್ ವಾಟರು, ಡಿಫಿಸಿಟ್ ವಾಟರು ಹೇಗೆ ಉಪಯೋಗಿಸ್ಬೇಕು ಅಂತ. ಡಿಫಿಸಿಟ್ ವಾಟರ್ಗೇನು ಪ್ರಪೋರ್ಷನೇಟಾಗಿ ಶೇರ್ ಮಾಡಿ ಅಂತ ಟ್ರಿಬ್ಯುನಲ್ ಆರ್ಡ್ರ್ ಕೊಟ್ಟು ಅದ್ರ ಪ್ರಕಾರ ಈಗ ಮಾಡ್ಲಿಕ್ಕೆ ಹೋಗ್ತಾಯಿದ್ದೆ. ಅದು ಡಿಫಿಸಿಟ್ಟು ಭಾಳ ಕಷ್ಟ ಇದೆ. ಈ ಕಾವೇರಿ ಬೇಸಿನಲ್ಲಿ 2 ಮಳೆ, ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್, ಒಂದೇ ಡಿಫಿಸಿಟ್ ಆಗೋದಿಲ್ಲ. 2 ಬೇರೆ ಡಿಫಿಸಿಟ್ ಮಾಡಬೇಕು. ಅದು ಮಾಡಲಿಲ್ಲ, ಅಲ್ಲೂ ತಪ್ಪಾಗಿದೆ. ಅದನ್ನು ಸರಿಪಡಿಸ್ಕೋಬೇಕು. ಮುಖ್ಯವಾಗಿ ಅದಕ್ಕನ್ನ ಮುಖ್ಯವಾಗಿ ಏನಂದರೆ, ಇಲ್ಲಿ ಏನಾದರೂ ಟ್ರಿಬ್ಯುನಲ್ನವರು ಡಿಫಿಸಿಟಿಗೂ ಒಂದು ಸೊಲ್ಯೂಷನ್ ಕೊಟ್ಬಿಟ್ರೆ ಆಗಲಿ, ಸರ್ಪ್ಲಸ್ ವಾಟರ್ ಏನು ಮಾಡಬೇಕು ಅಂತ ಹೇಳಲಿಲ್ಲ. ಹಾಗಾಗಿ ಇವತ್ತಿನ ವ್ಯಾಜ್ಯ ಈಗ ಕಾವೇರಿದು ಏನು ಮೇಕೆದಾಟುದು ಇದೆ, ಈಗ ಆಗ್ತದೆ. ಆ ಸರ್ಪ್ಲಸ್ ವಾಟರ್ನಾದರೂ 2 ರಾಜ್ಯಕ್ಕೆ ಹಂಚಿಬಿಟ್ಟಿದ್ರೆ, ನಮ್ಮ ರಾಜ್ಯಕ್ಕೆ, ಮೈಸೂರು ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬರ್ತಿತ್ತು ಅಷ್ಟಕ್ಕೆ ನಾವು ಮೇಕೆದಾಟು ಕಟ್ಕೊಳ್ತಾ ಇದ್ವಿ. ನೀವು ಸರ್ಪ್ಲಸ್ ವಾಟರ್ ಏನಾದರೂ ಮಾಡ್ಕೊಳ್ಳಿ, ನಿಮಗೆ ಬಿಟ್ಬಿಡ್ತಾ ಇದ್ವಿ. ಆದರೆ ಅದು ಹಾಗಾಗಲಿಲ್ಲ. ಇಶ್ಯೂ ಫ್ರೇಮ್ ಮಾಡಿದರು ನಿಮ್ಮ ಅಡ್ವೊಕೇಟ್ಗಳು, ನಮ್ಮ ಅಡ್ವೊಕೇಟ್ಗಳು, ಎಲ್ಲರಿಗೂ ಬಾಯಲ್ಲಿ ಸುಮ್ಮನೆ ಕಡ್ಬಿಟ್ಕೊಂಡು ಕೂತ್ಕೊಂಡ್ಬಿಟ್ರು, ಯಾರೂ ಮಾತಾಡಲಿಲ್ಲ. ಹಾಗಾಗಿ ಇವತ್ತು ಇಶ್ಯೂ ಸರ್ಪ್ಲಸ್ ವಾಟರ್ ಬಗ್ಗೆ ದೊಡ್ಡ ಸಮಸ್ಯೆ ಆಗಿದೆ. ಯಾರೂ ತೀರ್ಮಾನ ಮಾಡಿಲ್ಲ, ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿಲ್ಲ. ಹಾಗಾಗಿ ಈಗ ನಾವು ಏನು ಮಾಡಿದ್ದೀವಿ, ನಾವು ನಿಮ್ಮ ನೀರೇನು ತಗೊಳ್ತಾ ಇಲ್ಲ, ಒಂದು ಚುಕ್ಕೆ ನೀರು ತಗೊಳ್ತಾ ಇಲ್ಲ. ಏನು ನಮ್ಮ ರಾಜ್ಯದಿಂದ ಏನು ಸರ್ಪ್ಲಸ್ ವಾಟರ್ ಬರ್ತಾ ಇದೆ ಆ ನೀರನ್ನ ಹಿಡ್ಕೊಂಡಿದ್ವಿ. ನಮ್ಮಲ್ಲಿ 45 ವರ್ಷದ ಡಾಟಾ ಇದೆ. ಅದರೊಳಗೆ 35 ವರ್ಷ 180 TMC ಕన్నా ಹೆಚ್ಚಿಗೆ ನೀರು ಅಲ್ಲಿ ಹರಿದಿದೆ. ಹಾಗಾಗಿ ಆ ನೀರನ್ನ ನಾವು ಉಪಯೋಗಿಸ್ಕೊಂಡು ನಿಮಗೇನು ನೀರು ಬಿಡಬೇಕು, ಟ್ರಿಬ್ಯುನಲ್ ಏನು ಹೇಳಿದ್ದು ಆ ನೀರು ಬಿಡ್ತಾ ಇದ್ದೀವಿ. ತಿಂಗಳ ಏನು ಬಿಡಬೇಕು ಅದನ್ನು ಬಿಡ್ತೀವಿ. ಒಳ್ಳೆ ಮಳೆ ಬಂದು ನಾರ್ಮಲ್ ಇಯರು, ಡಿಫಿಸಿಟ್ ಇಯರ್ ಹೇಳಿದರೆ ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ವರ್ಷ ಏನಾಗುತ್ತೋ ಇಬ್ಬರಿಗೂ ಕಷ್ಟ ಆಗುತ್ತೆ. ಈ ವರ್ಷ ಆದಂಗೆ ಅದು ಅನುಭವಿಸೋಣ. ದಯವಿಟ್ಟು ಇದನ್ನು ಮಾಡ್ಬೋದು. ಇದಕ್ಕೇನು ಮಾಡಬೇಕು ಗೊತ್ತಾ, ನೀವು ಇಬ್ಬರೂ ಸೇರಿಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು. ಸ್ವಾಮಿ, ಬರೀ ಕೋರ್ಟು ವ್ಯಾಜ್ಯ ಇದನ್ನೇ ನಾವು ಮಾಡೋದು ಬೇಡ. ಇದನ್ನು NDRF ಫಂಡಲ್ಲಿ ಏನಿದೆ, NDRF ಫಂಡಲ್ಲಿ ಹಂಚಿಬಿಡಿ. ಯಾವ ರಾಜ್ಯ ಈ ವರ್ಷ ಡಿಫಿಸಿಟ್ಟು, ಎಷ್ಟು ನೀರು ಡಿಫಿಸಿಟ್ಟು, ಎಷ್ಟು TMC ಡಿಫಿಸಿಟ್ಟು, ಕರ್ನಾಟಕಕ್ಕೆ ಎಷ್ಟು, ತಮಿಳುನಾಡಿಗೆ ಎಷ್ಟು, 1 TMCಗೆ ಇಷ್ಟು ಅಂತ ಲೆಕ್ಕ ಒಂದು ಇಡಿ. ಅಷ್ಟು ದುಡ್ಡು ಆ ರಾಜ್ಯಕ್ಕೆ ಕೊಡಿ. ಅವರು ಆ ರಾಜ್ಯದ ರೈತರು ಯಾರು ಸಫರ್ ಆಗಿರ್ತಾರೋ ಅವ್ರಿಗೆ ಕೊಟ್ಕೊಳ್ತಾರೆ. ಇದು ಮಾಡಿ, ಇದು ಬಗೆಹರಿಸಿ. ಇದನ್ನು ಏನು ಪ್ರತಿ ವರ್ಷವೂ ಮಕ್ಕಳು ಮೊಮ್ಮಕ್ಕಳು 3 ತಲಾಂತರ ಇದನ್ನು ಕೋರ್ಟು ಕಚೇರಿ ಯಾಕೆ ನೋಡಬೇಕು? ಇದಕ್ಕೊಂದು ಒಳ್ಳೆ ಪರಿಹಾರ NDRF ಅಲ್ಲಿ ಮಾಡ್ಬೋದು. ಇದನ್ನು ದಯವಿಟ್ಟು ಗಮನಿಸಿ, ನೀವು ಮಾಡ್ಕೊಳ್ಳಿ, ನಿಮ್ಮಲ್ಲಿ ಕೇಳ್ಕೊಂಡು ಇದನ್ನು ಮಾಡಿದರೆ ಸಿಂಪಲ್ ಆಗುತ್ತೆ. ಇದು ನಮ್ಮ ಕೈಲಿಲ್ಲ, ನಿಮ್ಮ ಕೈಲಿಲ್ಲ. ಮಳೆ ಇಷ್ಟೇ ಬರಬೇಕು ಅಷ್ಟೇ ಬರಬೇಕು ಅಂತ ಡಿಫಿಸಿಟ್ ಇಯರ್ ಬರುತ್ತೆ, ಏನೂ ಮಾಡಲ್ಲ. ಈ ವರ್ಷ ಅಲ್ನೈನೋ ಎಫೆಕ್ಟ್ ಭಾಳ ತೀವ್ರವಾಗಿದೆ. ಹಾಗಾಗಿ ನೀರು ಬರ್ತಾ ಇಲ್ಲ. ದಯವಿಟ್ಟು ಸೌಹಾರ್ದತೆಯಾಗಿರೋಣ. ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಕತ್ತಿ ಮರೆಸೋದು ಬೇಡ. ಒಳ್ಳೆಯ ವಾತಾವರಣದಲ್ಲಿ ಇದನ್ನು ತೀರ್ಪು ಮಾಡಿಕೊಂಡು ಹೋದರೆ ನಿಮಗೂ ಒಳ್ಳೆಯದು. ಹೊಸದಾಗಿ ಅನುಭವಕ್ಕೆ ಬಂದಿದ್ದೀರಾ ಪಾಲಿಟಿಕ್ಸ್ಗೆ, ನಿಮಗೂ ಒಳ್ಳೆಯ ಹೆಸರು ಬರುತ್ತೆ. ದಯವಿಟ್ಟು ಇದಕ್ಕೆ ಸಹಕರಿಸಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ತೀನಿ. ನಮಸ್ಕಾರ.